ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಆರ್ಎಸ್ಎಸ್ ನೋಂದಣಿ ವಿಚಾರವಾಗಿ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಮಾಡಿದ ಟೀಕೆಗೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕದವರು ಆಗಿರೋ BL ಸಂತೋಷ್ ತಿರುಗೇಟು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಈವರೆಗೂ ರಿಜಿಸ್ಟರ್ ಆಗಿಲ್ಲ, ಮುಂದೇನೂ ಆಗಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡ ಸಂಘಟನೆಗಳು ಏನೇನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿದೆ. ಪ್ರತಿಯೊಂದಕ್ಕೂ ನೋಂದಣಿಯ ಮಾನದಂಡ ಅಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಖರ್ಗೆ ಕುಟುಂಬದ ಇತಿಹಾಸವನ್ನ BL ಸಂತೋಷ್ ಕೆದಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ಹಿಂದೆ ರಜಾಕಾರರ ದಾಳಿಗೆ ಹೆದರಿ ನಿಮ್ಮಪ್ಪ ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿಗೆ ಓಡಿ ಬಂದು ಜೀವನ ಕಟ್ಕೊಂಡ್ರು. ಅವತ್ತು ನಿಮ್ಮ ರಕ್ಷಣೆಗೆ ಪೊಲೀಸರು ಕೂಡ ಬರಲಿಲ್ಲ, ರಾಜಕಾರಣಿಗಳು ಬರಲಿಲ್ಲ. ಬದಲಾಗಿ ರಜಾಕಾರರ ವಿರುದ್ಧ ಬೀದಿಲ್ ನಿಂತು ಹೋರಾಡಿದ್ದು ಇದೇ RSS ಅಂತ BL ಸಂತೋಷ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು BL ಸಂತೋಷ್ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮನ್ನ ಯಾವ RSSನವರು ಬಂದು ಕಾಪಾಡಿಲ್ಲ, ಬದಲಾಗಿ ನಮ್ಮನ್ನ ರಕ್ಷಿಸಿದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್, ಪಂಡಿತ್ ಜವಾಹರ್ಲಾಲ್ ನೆಹರು ಹಾಗೂ ನಮ್ಮ ಸೇನೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು RSS ಮುಖ್ಯಸ್ಥ ಮೋಹನ್ ಭಾಗವತ್ ಪುನಃ ಜೆನ್ಜಿಗಳನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಯುವಕರು ನಮ್ಮ ದೇಶಕ್ಕೆ ದೊಡ್ಡ ಆರ್ಥಿಕ ಲಾಭ, ಅವರು ನಮ್ಮ ದೇಶದ ಪಾಲಿಗೆ ಡೆಮೋಗ್ರಫಿಕ್ ಡಿವಿಡೆಂಡ್. ಮುಂದೆ ಅವರು ಆದಾಯ ಗಳಿಸೋರಾಗ್ತಾರೆ. ಅವ್ರನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ತುಂಬಾನೇ ಬೆನಿಫಿಟ್ ಆಗುತ್ತೆ, ಇಲ್ಲ ಅಂದ್ರೆ ಸಮಾಜದ ಮೇಲೆ ಹೊರೆ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಆಫೀಸ್ನಲ್ಲಿ ಕೆಲಸ ಮಾಡೋದು ಮಾತ್ರ ಉದ್ಯೋಗ ಅಲ್ಲ, ಎಲ್ಲವೂ ಉದ್ಯೋಗವೇ, ಎಲ್ಲಾ ಕೆಲಸಗಳನ್ನು ಗೌರವದಿಂದ ನೋಡಬೇಕು ಅಂತ ಭಾಗವತ್ ಹೇಳಿದ್ದಾರೆ. ಅಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ, ಚೈನಾ, ನ್ಯೂಜಿಲೆಂಡ್ ನಂತಹ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಭಾರತ ಡಿಫ್ರೆಂಟ್. ಇದನ್ನ ಮೊದಲು ನಮ್ಮ ದೇಶದ ಯುವಜನತೆ ಅರ್ಥ ಮಾಡ್ಕೋಬೇಕು. ಭಾರತದ ಅವಶ್ಯಕತೆಗಳು, ಪರಿಸ್ಥಿತಿಗಳು ಮತ್ತು ಮೌಲ್ಯಗಳಿಗೆ ಅನುಗುಣವಾಗಿ ನಮ್ಮದೇ ಆದ ಅಭಿವೃದ್ಧಿಯ ಮಾನದಂಡಗಳನ್ನು ನಾವು ರೂಪಿಸ್ಕೋಬೇಕು. ಭಾರತದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಹೀಗಾಗಿ ನಾವು ಕಮ್ಮಿ ಜನಸಂಖ್ಯೆಯ ಡೆವಲಪ್ ಆಗಿರೋ ಕಂಟ್ರೀಸ್ನ ನಾವು ನೇರವಾಗಿ ಫಾಲೋ ಮಾಡೋಕ್ಕಾಗಲ್ಲ. ನಮ್ಮ ಸಮಸ್ಯೆ ಬಗೆಹರಿಸೋಕೆ ಬೇರೆ ರೀತಿಯಲ್ಲಿ ಥಿಂಕ್ ಮಾಡಬೇಕು ಅಂತ ಹೇಳಿದ್ದಾರೆ ಮೋಹನ್ ಭಾಗವತ್. ಇನ್ನು ಗುಟ್ಕಾ ಬ್ಯಾನ್ ವಿಚಾರ, ಒಂದು ಕ್ಲಾರಿಟಿ ಕೊಡೋಕೆ ಏನು ಪ್ರಾಬ್ಲಮ್ ಕರ್ನಾಟಕ ಸರ್ಕಾರದವರಿಗೆ? ಬ್ಯಾನ್ ಅಂತ ಆದೇಶ ಬಂತು, ನನಗೆ ಗೊತ್ತೇ ಇಲ್ಲ, ಯಾರನ್ನು ಕೇಳಿ ಮಾಡಿದ್ರಿ ಅಂತ ಹೇಳಿ CM ಹೇಳಿದ್ದಾಯಿತು. ವಾಪಸ್ ಮಾಡೋಕೆ ಆದೇಶ ಕೊಟ್ರಂತೆ ಅನ್ನೋ ಮಾಹಿತಿನೂ ಬಂತು. ಈಗ ನೋಡಿದ್ರೆ ಹೆಲ್ತ್ ಮಿನಿಸ್ಟರ್ UT ಖಾದರ್ ಅವರು ಹೇಳ್ತಿದ್ದಾರೆ, ಇಲ್ಲ ವಾಪಸ್ ಪಡೆದಿಲ್ಲ ಅಂತ ಹೇಳ್ತಿದ್ದಾರೆ. UT ಖಾದರ್ ಅವರು ಬ್ಯಾನ್ ವಾಪಸ್ ಪಡೀರಿ ಅಂತ CM DK ಶಿವಕುಮಾರ್ ಕೂಡ ಆರೋಗ್ಯ ಇಲಾಖೆ ಆಯುಕ್ತರಿಗೆ ಹೇಳಿದ್ರಲ್ಲ. ಈಗ ನೋಡಿದ್ರೆ ಹೆಲ್ತ್ ಮಿನಿಸ್ಟರ್ ಖುದ್ದಾಗಿ ಹೇಳಿರೋದು ವಾಪಸ್ ಪಡೆದಿಲ್ಲ ಆದೇಶವನ್ನ, ಗುಡ್ಕಾ ಬ್ಯಾನ್ ವಾಪಸ್ ಪಡೆದಿಲ್ಲ ಅಂತ. ಪಾನ್ ಮಸಾಲದಲ್ಲಿ ನಿಕೋಟಿನ್ ಇರಬಾರ್ದು ಅನ್ನೋ ಆದೇಶವನ್ನ ಜನರ ಆರೋಗ್ಯದ ಹಿತದೃಷ್ಟಿಯಿಂದಲೇ ಮಾಡಿರೋದು. ಇದರಿಂದ ಅಡಿಕೆಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಸರ್ಕಾರ ಅಡಿಕೆ ಬೆಳೆಗಾರರಿಗೆ ಫುಲ್ ಸಪೋರ್ಟ್ ಕೊಡುತ್ತೆ. ಈ ಬ್ಯಾನ್ನಿಂದ ಅಡಿಕೆ ಬೆಳೆಗಾರರಿಗೆ ಪ್ರಾಬ್ಲಮ್ ಆಗಲ್ಲ ಅಂತ UT ಖಾದರ್ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಚಾಮರಾಜನಗರದಲ್ಲಿ ಅರಣ್ಯ ಇಲಾಖೆ ಮತ್ತು ಕಾಡುಗಳ್ಳರ ನಡುವೆ, ಶಂಕಿತ ಕಾಡುಗಳ್ಳರ ನಡುವೆ ಗುಂಡಿನ ಕಾಳಗ ಆಗಿದೆ. ಈ ಗುಂಡಿನ ಕಾಳಗದಲ್ಲಿ 3 ಕಾಡುಗಳ್ಳರನ್ನ ಅರಣ್ಯ ಇಲಾಖೆ ಎನ್ಕೌಂಟರ್ ಮಾಡಿದೆ. ಅರಣ್ಯ ಇಲಾಖೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಧಾಮದ ಶಾಗ್ಯ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಮೃತಪಟ್ಟವರನ್ನ ಅಂತೋಣಿ ಸ್ವಾಮಿ, ಪೀಟರ್ ಮತ್ತು ಕುಮಾರ್ ಅಂತ ಗುರುತಿಸಲಾಗಿದೆ. ಇದರ ಬಗ್ಗೆ ನಾವು ನಿಮಗೆ ವಿಶೇಷ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇದೊಂಥರ ದೊಡ್ಡ ಘಟನೆ, ಇದು ಗಂಧದ ಗುಡಿ 3.0 ತರ ಆಗ್ತಾ ಇದೆ. ಇದು ಆಫ್ಟರ್ ವೀರಪ್ಪನ್ ದೊಡ್ಡ ಪ್ರಮಾಣದಲ್ಲಿ ಕಾಡುಗಳ್ಳರ ಎನ್ಕೌಂಟರ್ ತರ 3 ಜನ ಒಂದೇ ಸಲಿಗೆ. ಇದು ಸಣ್ಣ ಘಟನೆ ಅಲ್ಲ, ಡೀಟೇಲ್ ಆಗಿ ನಿಮಗೆ ವಿಶೇಷ ವರದಿಯಲ್ಲಿ ಅತಿ ಶೀಘ್ರದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಏನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ನಿಮಗೆ ಎಕ್ಸ್ಟ್ರಾ ಏನು ಖರ್ಚಿರಲ್ಲ. ಕನ್ನಡ ಟೂರ್ ಮ್ಯಾನೇಜರ್ 7 ಸೆನ್ಸ್ ಕಡೆಯಿಂದ ಕರ್ಕೊಂಡು ಹೋಗಿ ನಿಮ್ಮನ್ನ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನು, ಬೆಂಗಳೂರಲ್ಲಿ ಶಂಕಿತ ಉಗ್ರನೊಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ಈತನನ್ನ ಪಶ್ಚಿಮ ಬಂಗಾಳ ಮೂಲದ ಆಸ್ಫುಲ್ಲಾ ಮಲ್ಲಿಕ್ ಅಂತ ಗುರುತಿಸಲಾಗಿದೆ. ಇದ ಖಾಸಗಿ ಕಂಪನಿಯೊಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. TTP ಉಗ್ರ ಸಂಘಟನೆಯೊಂದಿಗೆ ಸೇರಿ ಭಾರತ, ಪಾಕ್ ಸೇರಿ ಹಲವು ರಾಷ್ಟ್ರಗಳಲ್ಲಿ ದಾಳಿ ಮಾಡೋಕೆ ಸಂಚು ರೂಪಿಸಿದ್ದ ಅಂತ ಹೇಳಲಾಗ್ತಿದೆ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೈಮ್ನಲ್ಲಿ ಈತನ ಸುಳಿವು ಸಿಕ್ಕಿತ್ತು. ನಿರಂತರ 1 ತಿಂಗಳಿಂದ ಈತನನ್ನ ಫಾಲೋ ಮಾಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ವೇಳೆ ಈತನ ಬಗ್ಗೆ ಹಲವು ಸ್ಫೋಟಕ ವಿಚಾರಗಳು ಹೊರಬಿದ್ದಿವೆ. ಬೆಂಗಳೂರಲ್ಲೇ ಕೂತು ಪಾಕ್ ಸೇನೆ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಮಾಡಿದ್ದ ಅಂತ ಗೊತ್ತಾಗಿದೆ. ಪಾಕ್ ಸೇನೆ ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡ್ತಿದೆ, ಹಾಗೆ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿದೆ ಅಂತ ಈತ ಪೋಸ್ಟ್ ಕೂಡ ಹಾಕಿದ್ದ. ಅಲ್ಲದೆ ಅಫ್ಘಾನ್ TTPಯ ಸದಸ್ಯ ಇಮ್ರಾನ್ ಅಹಿಂದರ್ ಅನ್ನೋ ವ್ಯಕ್ತಿಯೊಂದಿಗೆ ಕಾಂಟ್ಯಾಕ್ಟ್ ನಲ್ಲೂ ಇದ್ದ. ಅಫ್ಘಾನಿಸ್ತಾನಕ್ಕೆ ಹೋಗೋಕೆ ವೀಸಾಗೆ ಅರ್ಜಿ ಹಾಕಿದ್ದ ಅಂತಲೂ ಗೊತ್ತಾಗಿದೆ. ಏನು, ಸ್ವಾತಂತ್ರ್ಯ ದಿನಾಚರಣೆ ವೇಳೆ ರಾಷ್ಟ್ರ ರಾಜಕೀಯದಲ್ಲಿ ಸಾಕಷ್ಟು ವಾಕ್ಸಮರ, ವಿವಾದಗಳು ನಡೆದಿವೆ. ಕೆಂಪುಕೋಟೆಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗೈರು ಹಾಜರಾಗಿದ್ದರು. ಈ ಮೂಲಕ ನಿರಂತರ 2 ವರ್ಷ ಕೆಂಪುಕೋಟೆಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ
ಇಬ್ಬರು ಪ್ರಮುಖ ವಿಪಕ್ಷ ನಾಯಕರು ಅದನ್ನು ಗೈರು ಹಾಜರಾದದಕ್ಕೆ. ಅಂದಹಾಗೆ 2024ರಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಕೆಂಪುಕೋಟೆಯಲ್ಲಿ ರಾಹುಲ್ ಗಾಂಧಿ ಅವರನ್ನ 5ನೇ ಸಾಲಿನಲ್ಲಿ ಕೂರಿಸಲಾಗಿತ್ತು. ಅಫಿಷಿಯಲ್ ಪ್ರೋಟೋಕಾಲ್ ಪ್ರಕಾರ ದೇಶದ ವಿಪಕ್ಷ ನಾಯಕನ ಸ್ಥಾನಕ್ಕೆ ಕೇಂದ್ರ ಸಂಪುಟ ಸಚಿವರ ಲೆವೆಲ್ನ ಸ್ಥಾನಮಾನ ಕೊಡಲಾಗುತ್ತೆ. ಎಷ್ಟಾದರೂ ರಾಹುಲ್ ಗಾಂಧಿಯನ್ನ ದೂರ ಕೂರಿಸಲಾಗಿದೆ ಅಂತ ಕಾಂಗ್ರೆಸ್ ಅವತ್ತು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತ್ತು. ಅದಾದಮೇಲೆ ಈ ಸ್ವಾತಂತ್ರ್ಯ ದಿನಾಚರಣೆಯ ಈ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಕಿಪ್ ಮಾಡ್ತಾ ಬರ್ತಿದ್ದಾರೆ. ಇನ್ನು ದಿಲ್ಲಿಯಲ್ಲಿರೋ ಕಾಂಗ್ರೆಸ್ನ ಪ್ರಧಾನ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಅದರ ಬಗ್ಗೆ ಹೊಸ ವಿವಾದ ಈಗ ಶುರುವಾಗಿದೆ. ಆಚರಣೆ ವೇಳೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಸೇರಿ ಅನೇಕ ಕಾರ್ಯಕರ್ತರಿದ್ದರು. ಈ ಸಂದರ್ಭದಲ್ಲಿ ಒಂದೇ ಮಾತರಂ ಗೀತೆ ಹಾಡಲಾಗ್ತಿತ್ತು. ಆದರೆ ಸ್ವಲ್ಪ ಹೊತ್ತಾದ ಮೇಲೆ ಹಾಡು ಮುಂದುವರಿತಿರುವಾಗ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಡು ನಿಲ್ಲಿಸುವಂತೆ ಕೈಸನ್ನೆ ಮಾಡ್ತಿರೋ ಹಾಗೆ ಕಂಡು ಬಂದಿದೆ. ನಂತರ ರಾಹುಲ್ ಗಾಂಧಿ ಕೂಡ ಸೇಮ್ ಅದೇ ರೀತಿ ಕೈಸನ್ನೆ ಮಾಡಿದ್ದಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇದಕ್ಕೆ ಬಿಜೆಪಿ ಟೀಕಾಪ್ರಹಾರ ಮಾಡಿದೆ. ನಕ್ಸಲ್ ಮೈಂಡ್ ಸೆಟ್ ಇದು ಅಂತ ಹೇಳಿದೆ. ಒಂದೇ ಮಾತರಮನ್ನ ಕಾಂಗ್ರೆಸ್ನವರು ದ್ವೇಷಿಸ್ತಾರೆ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗೋಕೆ ಅನರ್ಹ ಅಂತ ಹೇಳಿದ್ದಾರೆ. ಅತ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ PM ನರೇಂದ್ರ ಮೋದಿ ಅವರು ಧರಿಸಿದ ಉಡುಪಿನ ಬಗ್ಗೆ ಕೂಡ ವಿವಾದ ಆಗಿದೆ. ಮೋದಿಯವರು ತಮ್ಮ ಜೇಬಿನಲ್ಲಿ ತ್ರಿವರ್ಣ ಪಾಕೆಟ್ ಸ್ಕ್ವೇರ್ ಇಟ್ಕೊಂಡಿದ್ರು. ಇದರಲ್ಲಿ ಮೊದಲು ಹಸಿರು ಬಣ್ಣ, ಆಮೇಲೆ ಬಿಳಿ ಮತ್ತು ಕೇಸರಿ ಬಣ್ಣ, ಈ ಆರ್ಡರ್ನಲ್ಲಿ ಪಾಕೆಟ್ ಸ್ಕ್ವೇರ್ ಇತ್ತು. ಇದಕ್ಕೆ ಕಾಂಗ್ರೆಸ್ ಟೀಕಾಪ್ರಹಾರ ಮಾಡಿದೆ. ಸಾಹೇಬ್ರು ಉರ್ದು ಭಾಷೆನಲ್ಲಿ ತ್ರಿವರ್ಣವನ್ನು ಧರಿಸಿರುವ ಹಾಗಿದೆ, ಅಥವಾ ಭಾರತದ ಬದಲು ಐರ್ಲೆಂಡ್ನ ಇಂಡಿಪೆಂಡೆನ್ಸ್ ಡೇ ಆಚರಿಸ್ತಾ ಇದ್ದಾರೆ ಇವರು ಅಂತ ಹೇಳಿ ಟೀಕೆ ಮಾಡಲಾಗಿದೆ. ಇನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ವಿಶ್ ಮಾಡಿದ್ದಾರೆ ಇಂಡಿಪೆಂಡೆನ್ಸ್ ಡೇಗೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ PM ನರೇಂದ್ರ ಮೋದಿ ಅವರಿಗೆ ಶುಭಾಶಯ ಕಳಿಸಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಹೊಸ ವಿವಾದ ಭುಗಿಲೆದಿದೆ. ದಿನ ಬೆಳಗಾದ್ರೆ ಬಾಯಿಗೆ ಬಂದಂಗೆ ಮಾತಾಡಿಕೊಂಡೇ ಗಲೀಜು ಮಾಡ್ಕೊಳ್ತಿರೋದು ಜಾಸ್ತಿ ಆಗಿದೆ. ಈಗ ತಮಿಳುನಾಡು ಬಿಜೆಪಿಯ ರಾಜ್ಯ ಅಧ್ಯಕ್ಷ ನಯನಾರ್ ನಾಗೇಂದ್ರನ್ ಅವರು CM ವಿಜಯ್ ಅವರ ತಾಯಿಯನ್ನ ಪಾಲಿಟಿಕ್ಸ್ಗೆ ಎಳ್ಕೊಂಬಂದು ತೀರಾ ಹೋಪ್ಲೆಸ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ನಿಂತು ಅಪ್ಪ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಹೇಗೆ ಗೊತ್ತಾಗುತ್ತೆ? ಮನೆಗೆ ಹೋಗಿ ನಿಮ್ಮ ತಾಯಿಯನ್ನ ಕೇಳಿ, ಆಗ ನಿಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಅವರೇ ಹೇಳ್ತಾರೆ ಅಂತ ನಯನಾರ್ ನಾಗೇಂದ್ರನ್ ತೀರಾ ಕೀಳು ಮಟ್ಟದ ಭಾಷೆಯನ್ನು ಮಾತನಾಡಿದ್ದಾರೆ. ಸದ್ಯ ವಿಧಾನಸಭೆಯಲ್ಲಿ ವಿಪಕ್ಷ DMK ಹಾಗೂ ಆಡಳಿತಾರೂಢ TVK ನಡುವೆ ಮಾಜಿ CM ಸ್ಟಾಲಿನ್ ವಿಚಾರವಾಗಿ ಅಪ್ಪ ಎಲ್ಲಿದ್ದಾರೆ ಅನ್ನೋ ವಾಕ್ಸಮರ ನಡೀತಾ ಇತ್ತು. ಅಂದರೆ ವಿಪಕ್ಷ ನಾಯಕ ಉದಯನಿಧಿಗೆ ಆಡಳಿತಾರೂಢ TVK ಅವರು ಅಣಕಿಸ್ತಿದ್ರಲ್ಲ, ಅಂದರೆ ಅಪ್ಪನ ಮುದ್ದಿನ ಮಗ ಬಂದ ಇಲ್ಲಿ ವಂಶವಾದಿ, ಒಬ್ಬ 3ನೇ ತಲೆಮಾರಿನವನು ಅಂಥೇಳಿ ಆ ರೀತಿ ಟ್ರೀಟ್ ಮಾಡ್ತಿದ್ರಲ್ಲ. ಇದೇ ವಿಚಾರ ಹಿಡ್ಕೊಂಡು ಇನ್ನೊಂದು ವಿಪಕ್ಷವಾಗಿರೋ BJPಯಲ್ಲಿ ಅದರ ರಾಜ್ಯ ಅಧ್ಯಕ್ಷ ನಯನಾರ್ ನಾಗೇಂದ್ರನ್ ತುಚ್ಛ ಮಟ್ಟದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ CM ವಿಜಯ್ ಸಂಪುಟದ ಸಚಿವ ರಾಜಮೋಹನ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸಂಸ್ಕಾರವಿಲ್ಲದ ಹೇಳಿಕೆ ಅಂತ ಖಂಡಿಸಿದ್ದಾರೆ. BJP ಬಿಟ್ಟು ಹೊರಬಂದಿರೋ ಅಣ್ಣಾಮಲೈ ಅವರು ಕೂಡ ನಯನಾರ್ ನಾಗೇಂದ್ರನ್ ಅವರ ಈ ನಾಚಿಕೆ ಇಲ್ಲದ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಪೊಲಿಟಿಕಲ್ ಟಾಕ್ ಸಹಜ, ಆದರೆ ಇಷ್ಟು ಕೀಳು ಮಟ್ಟದ ಹೇಳಿಕೆ ಕೊಡೋದು ಸರಿಯಲ್ಲ. ಇದು ಸಭ್ಯತೆ ಗೆರೆಯನ್ನು ದಾಟಿಬಿಟ್ಟಿದ್ದಾರೆ ಇವರು ಅಂತ ಅಣ್ಣಾಮಲೈ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಏನೋ ಚೆನ್ನೈನಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಪ್ರೋಗ್ರಾಂನಲ್ಲಿ ತಮಿಳುನಾಡು CM ವಿಜಯ್ ಧ್ವಜಾರೋಹಣ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ನಟಿ ತ್ರಿಷಾ ಕೂಡ ಪಾಲ್ಗೊಂಡಿದ್ರು. ಈ ವೇಳೆ CM ವಿಜಯ್ ಜೀಪ್ನಲ್ಲಿ ಪರೇಡ್ ವೀಕ್ಷಿಸುವಾಗ ತ್ರಿಷಾ ಎದ್ದು ನಿಂತು ಸಲ್ಯೂಟ್ ಹೊಡೆದ ದೃಶ್ಯಗಳು ಕೂಡ ಎಲ್ಲ ಕಡೆ ಇವತ್ತು ಸುದ್ದಿ ಆಯಿತು. ಅಂದರೆ ವಿಜಯ್ ಮತ್ತು ತ್ರಿಷಾ ಅವರ ಫ್ರೆಂಡ್ಶಿಪ್ಪನ್ನು ಅಲ್ಲಿನ ಪೊಲಿಟಿಷಿಯನ್ಸ್ ಸಿಕ್ಕಾಪಟ್ಟೆ ತುಚ್ಛವಾಗಿ ಕಾಮೆಂಟ್ ಮಾಡಿ ಪಬ್ಲಿಕ್ ಅವರ ಪರ್ಸನಲ್ ಲೈಫನ್ನು ಪಬ್ಲಿಕ್ಕಿಗೆ ಎಳೆದುಬಿಟ್ಟು ಅಸಭ್ಯವಾಗಿ ವರ್ತಿಸಿದ್ರು ಕೂಡ, ದಿನ ಬೆಳಗಾದರೆ ಟಾರ್ಗೆಟ್ ಮಾಡಿದ್ರು ಕೂಡ ಅವರು ಅದನ್ನು ಜಾಸ್ತಿ ಮೈಂಡ್ಗೆ ಹಾಕ್ಕೊಂಡಿಲ್ಲ ಅನ್ನೋದು ಇಲ್ಲಿ ಆ ಮೆಸೇಜ್ ಕೂಡ ಪಾಸ್ ಆಯಿತು ಇಲ್ಲಿ. ಇನ್ನು ಬೆಂಗಳೂರಿನ ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ CM DK ಶಿವಕುಮಾರ್ ಧ್ವಜಾರೋಹಣ ಮಾಡಿದ್ರು ಮುಖ್ಯಮಂತ್ರಿಯಾಗಿ. ಈ ವೇಳೆ ನಾಡಿನ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ CM DK ಶಿಕ್ಷಣ ಸೇರಿದ ಹಾಗೆ ಹಲವು ಭರ್ಜರಿ ಘೋಷಣೆಗಳನ್ನು ಮಾಡಿದ್ದಾರೆ. ಮುಂದಿನ 6 ತಿಂಗಳಲ್ಲಿ 72,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ನೋಟಿಫಿಕೇಶನ್ ಹೊರಡಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಲ್ಲದೆ ಖಾಸಗಿ ಉದ್ಯೋಗಾವಕಾಶಗಳಿಗಾಗಿ ಯುವ ಉದ್ಯೋಗ ಸೇತು ಆ್ಯಪ್ ಶುರು ಮಾಡೋದಾಗಿ ಹೇಳಿದ್ದಾರೆ. ಜೊತೆಗೆ ಹೊಸ ಉದ್ಯೋಗ ಸೃಷ್ಟಿಸೋ ಉದ್ಯಮಿಗಳಿಗೆ ತಲಾ 2,500 ರೂಪಾಯಿ ಪ್ರೋತ್ಸಾಹಧನ ಕೊಡೋ ಉದ್ಯೋಗ ನಿಧಿ ಯೋಜನೆಯನ್ನು ಘೋಷಿಸಿದ್ದಾರೆ. ಇದಲ್ಲದೆ 100 ಸರ್ಕಾರಿ ITI ಕಾಲೇಜುಗಳನ್ನು ಉದ್ಯೋಗ ಆಧಾರಿತ ಕ್ಯಾಂಪಸ್ಗಳನ್ನಾಗಿ ಬದಲಾಯಿಸಲಾಗುತ್ತೆ. 10,000 ಯುವಜನತೆಗೆ ಕೆಲಸ ಕೊಡಿಸೋ ಪ್ಲಾನ್ ಇದೆ ಅಂತಲೂ CM ಹೇಳಿದ್ದಾರೆ. ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ಸಹಾಯ ಹಸ್ತ ಅನ್ನೋ ಹೊಸ ಯೋಜನೆಯನ್ನು ಜಾರಿ ತರಲಾಗ್ತಾ ಇದೆ. 1ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳಿಗೆ ಎಂಜಿನಿಯರಿಂಗ್ನಂತಹ ವೃತ್ತಿಪರ ಕೋರ್ಸ್ಗಳಲ್ಲಿ
7.5% ಮೀಸಲಾತಿ ಸಿಗುತ್ತೆ. ಇತ್ತ ಭವಿಷ್ಯದ ಶಿಕ್ಷಣದ ಕಡೆಗೂ ಎಲ್ಲರ ಗಮನ ಹರಿತಾ ಇದೆ. ರಾಜ್ಯದ ಎಲ್ಲ ಶಾಲೆಗಳಲ್ಲಿ 6ನೇ ತರಗತಿಯಿಂದಲೇ ಮಕ್ಕಳಿಗೆ AI ಮತ್ತು ಕೋಡಿಂಗ್ ಹೇಳಿಕೊಡೋಕೆ ಪ್ಲಾನ್ ಆಗಿದೆ. ಇದಕ್ಕಾಗಿ AI ಅಕ್ಷರ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ ಯೋಜನೆ ಜಾರಿ ಮಾಡಲಾಗ್ತಿದೆ. ಹಾಗೆ ಬೆಂಗಳೂರಲ್ಲಿ ದೇಶದ ಮೊದಲ ಸಾರ್ವಜನಿಕ AI ಯೂನಿವರ್ಸಿಟಿ ಕೂಡ ಶುರುವಾಗ್ತಾ ಇದೆ. ಇನ್ನು ಬೆಂಗಳೂರಿನ ಭದ್ರತೆ ಮತ್ತು ಟ್ರಾಫಿಕ್ ಸಮಸ್ಯೆಗೂ ಸಿಎಂ ಒಂದಷ್ಟು ಅಡ್ರೆಸ್ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆಗಾಗಿ ಬೆಂಗಳೂರು ಪೊಲೀಸ್ ಕಮಿಷನರೇಟ್ ಅನ್ನು 5 ಪ್ರತ್ಯೇಕ ವಿಭಾಗಗಳನ್ನಾಗಿ ಡಿವೈಡ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಮುಖ್ಯವಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡೋಕೆ ಸಂಚಾರಿ ಪೊಲೀಸ್ ಮತ್ತು ಬೃಹತ್ ಬೆಂಗಳೂರು ಪ್ರಾಧಿಕಾರ GBA ನಡುವೆ ಸಮನ್ವಯ ತರಲಾಗ್ತಾ ಇದೆ. ಹಾಗೆ ಬೆಂಗಳೂರಿನ ಅಂತರ್ಜಲ ಕಾಪಾಡೋಕೆ ಲಾಲ್ಬಾಗ್ ಮಾದರಿಯಲ್ಲಿ 5 ಟ್ರೀ ಪಾರ್ಕ್ ನಿರ್ಮಾಣ ಹಾಗೂ 7 ಕೆರೆಗಳ ಸಮಗ್ರ ಅಭಿವೃದ್ಧಿಗೆ ನಿರ್ಧಾರ ಮಾಡಲಾಗಿದೆ. ರೈತರಿಗಾಗಿ ರೈತ ಚೈತನ್ಯ ಯೋಜನೆಯನ್ನು ಕೂಡ ಸಿಎಂ ಅನೌನ್ಸ್ ಮಾಡಿದ್ದಾರೆ. ಮೂಲಕ ಡ್ರೋನ್ ಮತ್ತು ಸ್ಯಾಟಲೈಟ್ ಬಳಸಿ ಬೆಳೆ, ಕೀಟಬಾಧೆ ಹಾಗೂ ಮಾರುಕಟ್ಟೆ ನಿಖರ ಮಾಹಿತಿಯನ್ನು ರೈತರಿಗೆ ಡಿಜಿಟಲ್ ರೂಪದಲ್ಲಿ ನೀಡಲಾಗುತ್ತೆ. ಹಾಗೆ ಜನರ ಸಮಸ್ಯೆ ಆಲಿಸೋಕೆ ಪ್ರತಿ ತಿಂಗಳ 1 ಮತ್ತು 3ನೇ ಶನಿವಾರ ಜಿಲ್ಲಾ ಉಸ್ತುವಾರಿ ಸಚಿವರು ಜನಸ್ಪಂದನ ಸಭೆ ನಡೆಸಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಇನ್ನು ವಿಜಯನಗರ ಜಿಲ್ಲೆಯ ಧ್ವಜಾರೋಹಣದಿಂದ ಹಿಂದೆ ಸರಿದ ವಿಚಾರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ತಮ್ಮನ್ನು ಟೀಕಿಸಿದ ಬಿಜೆಪಿಯವರಿಗೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಸ್ವಾತಂತ್ರ್ಯ ಕಾರ್ಯಕ್ರಮದಲ್ಲಿ ಜಮೀರ್ ಪಾಲ್ಗೊಂಡಿದ್ರು. ಬಳಿಕ ಮಾತನಾಡಿದ ಅವರು, ನಾನು ಮುಸ್ಲಿಂ ಆಗಿರಬಹುದು, ಆದರೆ ಅದಕ್ಕಿಂತ ಮೊದಲು ನಾನು ಹಿಂದೂಸ್ತಾನಿ ಮತ್ತು ಕನ್ನಡಿಗ ಅಂತ ಹೇಳಿದ್ದಾರೆ. ದೇಶಭಕ್ತಿ ಬಗ್ಗೆ ಬಿಜೆಪಿಯವರಿಂದ ಪಾಠ ಕಲಿಯ ಅವಶ್ಯಕತೆ ನನಗಿಲ್ಲ ಅಂತ ಜಮೀರ್ ಹೇಳಿದ್ದಾರೆ. ಮಂತ್ರಿ ಆದಮೇಲೆ ಧ್ವಜಾರೋಹಣ ಮಾಡೋದು ದೊಡ್ಡ ಸೌಭಾಗ್ಯ. ಆದರೆ ಬಾರಿ ವಿಪರೀತ ಕೆಲಸದ ಒತ್ತಡದ ಕಾರಣಕ್ಕಾಗಿ ನನ್ನ ಬದಲಿಗೆ ಸ್ಥಳೀಯ ಶಾಸಕ ಬಸವಂತಪ್ಪ ಅವರಿಗೆ ಅವಕಾಶ ಕೊಡಿ ಅಂತ ಸಿಎಂಗೆ ಮನವಿ ಮಾಡಿದ್ದೆ ಅಂತ ಜಮೀರ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕರ್ನಾಟಕದ BPL ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಮಹತ್ವದ ಮಾಹಿತಿ ಸರ್ಕಾರದ ಕಡೆಯಿಂದ. ಇವಾಗ ನಡೀತಾ ಇರೋ ಈ KYCಯನ್ನು ಸೆಪ್ಟೆಂಬರ್ ಒಳಗೆ ಮಾಡಿಸಬೇಕು. ಮಾಡಿಸಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಡಿಲೀಟ್ ಆಗುತ್ತೆ ಅಂತ ಆಹಾರ ಸಚಿವ ರಿಜ್ವಾನ್ ಅರ್ಷದ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಸುಮಾರು 7 ಲಕ್ಷ ಕಾರ್ಡ್ಗಳನ್ನು ಡಿಲೀಟ್ ಮಾಡುವಂತೆ ಸೂಚನೆ ಕೊಟ್ಟಿದೆ. ಹೀಗಾಗಿ ರಾಜ್ಯದ 2.65 ಕೋಟಿ ಜನರಿಗೆ ಕಡ್ಡಾಯವಾಗಿ ಈ KYC ಮಾಡಿಸಲಾಗ್ತಿದೆ. ಇದರಿಂದ ಯಾರು ಅನರ್ಹರಿದ್ದಾರೋ ಅವರ ಕಾರ್ಡ್ಗಳು ಆಟೋಮೆಟಿಕಲಿ ಕ್ಯಾನ್ಸಲ್ ಆಗ್ತವೆ. ಕೇಂದ್ರದ ಸೂಚನೆ ಕೂಡ ಇರೋದ್ರಿಂದ ಸದ್ಯಕ್ಕೆ ಹೊಸ ರೇಷನ್ ಕಾರ್ಡ್ ಕೊಡೋಕ್ಕೂ ಬರೋದಿಲ್ಲ. ಈ KYC ಪ್ರಕ್ರಿಯೆ ಮುಗಿದ ಮೇಲೆ ಡಿಲೀಟ್ ಆದ ಕಾರ್ಡ್ಗಳ ಜಾಗದಲ್ಲಿ ಯಾರು ಹೊಸಬರು ಅರ್ಹರಿರ್ತಾರೋ ಅವ್ರಿಗೆ ಕಾರ್ಡ್ ಕೊಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ಕರ್ನಾಟಕ ಸಾರ್ವಜನಿಕ ಆಸ್ತಿ ಬಳಕೆ ನಿಯಂತ್ರಣ ಮಸೂದೆ 2026ರಲ್ಲಿ ಇದರ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಾರ್ವಜನಿಕ ಜಾಗದಲ್ಲಿ ಕಾರ್ಯಕ್ರಮ ಮಾಡೋಕೆ ಪರ್ಮಿಷನ್ ಕಡ್ಡಾಯ ಅಂತ ಬಿಲ್ ಹೇಳುತ್ತೆ. ಇದರಿಂದ RSS ಮತ್ತು ಬಿಜೆಪಿಯನ್ನು ನಿಷೇಧಿಸುವ ಉದ್ದೇಶ ಸರ್ಕಾರಕ್ಕಿಲ್ಲ ಅಂತ ಹೇಳಿದ್ದಾರೆ. ಸಾರ್ವಜನಿಕ ಸ್ಥಳಗಳ ದುರುಪಯೋಗ ತಡೆಯೋಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಹೀಗಾಗಿ ಬಿಲ್ ಜಾರಿಗೆ ತರ್ತಾ ಇದ್ದೀವಿ. ರಸ್ತೆ, ಸರ್ಕಾರಿ ಜಾಗ ಬಳಸಬೇಕಾದ್ರೆ ಕಡ್ಡಾಯವಾಗಿ ಅನುಮತಿ ತಗೋಬೇಕು. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಪರ್ಮಿಷನ್ ಬೇಕೇ ಬೇಕು ಅಂತ ಖರ್ಗೆ ಹೇಳಿದ್ದಾರೆ. ಅಲ್ಲದೆ ಬಿಲ್ನಲ್ಲಿ ನಿಷೇಧ ಅನ್ನೋ ಪದವನ್ನು ಬಳಸ್ತಾ ಇಲ್ಲ. ಯಾವುದೇ ಸಂಘ ಸಂಸ್ಥೆ ಹೆಸರನ್ನು ನಾವು ಟಾರ್ಗೆಟ್ ಮಾಡಿಲ್ಲ. ಆದರೆ ಸಮಾಜದಲ್ಲಿ ಪ್ರಚೋದನೆ ಸೃಷ್ಟಿಯಾದರೆ ಮಾತ್ರ ಲೀಗಲ್ ಆಕ್ಷನ್ ತಗೋತೀವಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈ ಬಿಲ್ಗೆ ಸರ್ಕಾರ ಈಗ ಆಲ್ರೆಡಿ ಅನುಮೋದನೆ ಕೊಟ್ಟಿದೆ. ಈಗ ನಡೀತಿರುವ ಅಧಿವೇಶನದಲ್ಲೇ ಬಿಲ್ ಮಂಡನೆಯಾಗೋ ಚಾನ್ಸಸ್ ಕೂಡ ಇದೆ. ಇನ್ನು ರಾಜ್ಯ ಸರ್ಕಾರ ರಾತ್ರಿ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಂನಿಂದ ಸುಮಾರು 3,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲಾಗಿದೆ. ಇಷ್ಟು ದಿನ ಕಬಿನಿ ಜಲಾಶಯದಿಂದ ಮಾತ್ರ ತಮಿಳುನಾಡಿಗೆ ನೀರನ್ನು ಬಿಡಲಾಗ್ತಿತ್ತು. ಈಗ ಕಬಿನಿ ಜಲಾಶಯಕ್ಕೆ ಒಳಹರಿವು ಕಮ್ಮಿಯಾದ ಬೆನ್ನಲ್ಲೇ KRS ಡ್ಯಾಂನಿಂದ ನೀರು ಬಿಡಲಾಗಿದೆ. ಇದರಿಂದಾಗಿ ಮಂಡ್ಯದಲ್ಲಿ ರೈತ ಆಕ್ರೋಶ ಭುಗಿಲೆದ್ದಿದೆ. ಕದ್ದು ಮುಚ್ಚಿ KRSನಿಂದ ನೀರು ಬಿಡ್ತಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ರಾಜ್ಯ ಸರ್ಕಾರಕ್ಕೆ ಮಹತ್ವದ ಸೂಚನೆ ಕೊಟ್ಟಿದ್ದಾರೆ. ನೈಸ್ ಯೋಜನೆಗೆ ನೀಡಿದ್ದ ಭೂಮಿಯಲ್ಲಿ ಸಾಕಷ್ಟು ಜಾಗ ಬಳಕೆಯಾಗಿಲ್ಲ. ಹೀಗಾಗಿ ಉಳಿದಿರೋ ಬರೋಬ್ಬರಿ 6,757 ಎಕರೆ ಭೂಮಿಯನ್ನ ವಶಕ್ಕೆ ಪಡೆಯಿರಿ, ಸರ್ಕಾರಿ ಭೂಮಿಯನ್ನು ವಾಪಸ್ ವಶಕ್ಕೆ ಪಡೆಯಿರಿ ಅಂತ ರಾಜ್ಯಪಾಲರು ಸರ್ಕಾರಕ್ಕೆ ಸೂಚಿಸಿದ್ದಾರೆ. ಹಾಗೆ ಆ ಹೆಚ್ಚುವರಿ ಜಾಗವನ್ನು ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ಗೆ ಯೂಸ್ ಮಾಡ್ಕೊಳ್ಳಿ ಅಂತ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಸದ್ಯ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ 9 ಹಳ್ಳಿಗಳ 7,431 ಎಕರೆ ರೈತರ ಜಮೀನನ್ನು ಭೂಸ್ವಾಧೀನಕ್ಕೆ ತಗೊಳ್ಳಲಾಗ್ತಿದೆ. ಇದರಿಂದ ಸಾವಿರಾರು ರೈತರ ಕೃಷಿ ಭೂಮಿ ನಾಶವಾಗುತ್ತೆ ಅಂಥೇಳಿ ವಿರೋಧ ವ್ಯಕ್ತಪಡಿಸ್ತಿರೋ ರೈತರು ಹೇಳಿದ್ದಾರೆ. ಹೀಗಾಗಿ ಅದರ ಬದಲು ಬಳಕೆಯಾಗದ ನೈಸ್ ಜಾಗವನ್ನು ತಗೊಂಡ್ಬಿಡಿ. ಇದರಿಂದ ರೈತರಿಗೂ ಯಾರು ಕೊಡೋಕ್ಕೆ ಇಷ್ಟ ಇಲ್ಲ, ಅವ್ರ ಜಮೀನನ್ನು ಅಲ್ಲೇ ಬಿಡ್ಬೋದು, ಸರ್ಕಾರಿ ಆಸ್ತಿನೂ ಉಳಿಯುತ್ತೆ ಅಂಥೇಳಿ ರಾಜ್ಯಪಾಲರು ಸಲಹೆ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಸಾಮಾಜಿಕ ಕಾರ್ಯಕರ್ತ TJ ಅಬ್ರಹಾಮನ್ ಅವರು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರು. ಹೈಕೋರ್ಟ್ ಆದೇಶದಂತೆ ಹೆಚ್ಚುವರಿ ನೈಸ್ ಭೂಮಿಯನ್ನು ಸರ್ಕಾರಕ್ಕೆ ಕಾನೂನುಬದ್ಧವಾಗಿ ವಶಕ್ಕೆ ತಗೊಳ್ಳೋಕೆ ಅಧಿಕಾರ ಇದೆ ಅಂತ ಹೇಳಿದರು. ಹೀಗಾಗಿ ಕೂಡಲೇ ಈ ಬಗ್ಗೆ ಕ್ರಮ ತಗೊಂಡು ವರದಿ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಗವರ್ನರ್ ಈಗ ಸೂಚನೆ ಕೊಟ್ಟಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಕಾನೂನು ಬಾಹಿರವಾಗಿ ನಿವೇಶನ ಮಂಜೂರಾದ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣ ಸಂಬಂಧ ಹೈಕೋರ್ಟ್ ಈಗ ಲೋಕಾಯುಕ್ತಕ್ಕೆ ನೋಟಿಸ್ ಜಾರಿ ಮಾಡಿದೆ.
ಮುಂದಿನ ವಿಚಾರಣೆಯನ್ನ ಆಗಸ್ಟ್ 18ಕ್ಕೆ ಮುಂದೂಡಿಕೆ ಮಾಡಿದೆ. ಇತ್ತೀಚೆಗಷ್ಟೇ ಟ್ರಸ್ಟ್ಗೆ ಜಾಗ ಕೊಟ್ಟಿದ್ರಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ದೂರು ದಾಖಲಾಗಿತ್ತು. ಇದರ ಬಗ್ಗೆ ಪ್ರಾಥಮಿಕ ವಿಚಾರಣೆ ನಡೆಸಿ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ನೀಡಿತ್ತು. ಅದರ ಬೆನ್ನಲ್ಲೇ ಈ ಹೊಸ ಡೆವಲಪ್ಮೆಂಟ್. ಇನ್ನು ಅರುಣಾಚಲ ಪ್ರದೇಶದಲ್ಲಿ ಭಾರಿ ಮಳೆ ಪ್ರವಾಹ ಎಲ್ಲ ಸೃಷ್ಟಿಯಾಗಿದೆ. ಪರಿಣಾಮ ಅಪ್ಪರ್ ಸುಬಾನ್ಸಿರಿ ಜಿಲ್ಲೆಯಲ್ಲಿ ಭಾರಿ ಗುಡ್ಡ ಕುಸಿದು 4 ಪ್ರಾಣ ಕಳ್ಕೊಂಡಿದ್ದಾರೆ. ಇಲ್ಲಿನ ರಸ್ತೆ ಕಾಮಗಾರಿ ನಡೀತಾ ಇದ್ದ ಜಾಗದಲ್ಲಿ ಭೂಕುಸಿತ ಉಂಟಾಗಿದೆ. ಮಣ್ಣಿನ ಅಡಿ ಹಲವರು ಸಿಲ್ಕೊಂಡಿದ್ದು ಅವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ದಿಬಾಂಗ್ ವ್ಯಾಲಿಯಲ್ಲಿ ದಿಢೀರ್ ಪ್ರವಾಹ ಉಂಟಾಗಿದ್ದರಿಂದ 5 ಸೇನಾ ಯೋಧರು ನಾಪತ್ತೆಯಾಗಿದ್ದಾರೆ. ಇಲ್ಲಿನ ಪಾಸುಪಾನಿ ಆರ್ಮಿ ಕ್ಯಾಂಪ್ಗೆ ಏಕಾಏಕಿ ಪ್ರವಾಹದ ನೀರು ನುಗ್ಗಿದೆ. ಯೋಧರಿದ್ದ 2 ಶೆಲ್ಟರ್ಗಳು ಕೊಚ್ಚಿ ಹೋಗಿವೆ. 7 ಯೋಧರು ಕೊಚ್ಚಿ ಹೋಗಿದ್ದು 2ರನ್ನ ಕಾಪಾಡಲಾಗಿದೆ. ಉಳಿದವರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಇನ್ನು ದೇಶಾದ್ಯಂತ ಮತ್ತೆ ಮುಂಗಾರು ಚುರುಕಾಗಿದೆ. ಮುಂದಿನ 24 ಗಂಟೆ ರಾಜ್ಯದ ಹಲವು ಕಡೆ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಮುಖ್ಯವಾಗಿ ಅಲ್ಲಿ ಅಸ್ಸಾಂನಾದ್ಯಂತ, ಮೇಘಾಲಯ, ಯುಪಿ ಹಾಗೂ ಉತ್ತರಾಖಂಡ್ನಲ್ಲಿ ಜೋರು ಮಳೆಯಾಗುತ್ತೆ ಅಂತ. ಇನ್ನು ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಶಾ, ಜಮ್ಮು ಕಾಶ್ಮೀರ, ಮಹಾರಾಷ್ಟ್ರ, ಗೋವಾದಲ್ಲೂ ಕೂಡ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗೋ ಸಾಧ್ಯತೆ ಇದೆ. ಇನ್ನು ದಕ್ಷಿಣ ಭಾರತಕ್ಕೆ ಬಂದರೆ ಆಂಧ್ರ, ತಮಿಳುನಾಡು, ಕರ್ನಾಟಕದ ಕೆಲ ಕಡೆ ಮಳೆಯಾಗೋ ನಿರೀಕ್ಷೆ ಇದೆ. ಹೀಗಾಗಿ ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಗದಗ, ಧಾರವಾಡ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ. ಇನ್ನು ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2019ರಲ್ಲಿ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದ ಸ್ಪೆಷಲ್ ಸ್ಟ್ಯಾಟಸ್ ತೆಗೆದು ರಾಜ್ಯದ ಸ್ಥಾನಮಾನ ರದ್ದು ಮಾಡದೇ ಇದ್ದಿದ್ರೆ ಇವತ್ತು POK ಜನ ಭಾರತದೊಂದಿಗೆ ಸೇರೋಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಭಾರತಕ್ಕೆ ಸೇರೋಕೆ ಅವರು ಇಷ್ಟಪಡ್ತಾ ಇದ್ರು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದೇ, ಅಲ್ಲಿರೋ ಜನರು ನಮ್ಮವರೇ, ಅವರಿಗಾಗಿನೇ ನಮ್ಮ ಅಸೆಂಬ್ಲಿಯಲ್ಲಿ ಇವತ್ತಿಗೂ ಸೀಟ್ಸ್ ಖಾಲಿ ಇದೆ, ಮುಂದೊಂದು ದಿನ ಅವರು ಆ ಸೀಟ್ಸನ್ನು ಯೂಸ್ ಮಾಡ್ತಾರೆ ಅಂತ ಒಮರ್ ಹೇಳಿದ್ದಾರೆ. ಜೊತೆಗೆ ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ವಾಪಸ್ ತಂದೆ ತರ್ತೀವಿ ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಏನೋ ಪ್ಯಾಕೇಜ್ಡ್ ಫುಡ್ ಹಾಗೂ ಜಂಕ್ ಫುಡ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮತ್ತು FSSAIಗೆ ಕ್ಲಾಸ್ ತಗೊಂಡಿದೆ. ಭಾರತ ಹೀಗೆ ಅಂಡರ್ ಡೆವಲಪ್ಡ್ ರಾಷ್ಟ್ರವಾಗಿ ಉಳಿಬೇಕಾ ಅಂತ ಕೇಳಿದ್ದಾರೆ. ಇಲ್ಲಿ ಕೆಲ ಸಂಸ್ಥೆಗಳು ಅರ್ಜಿ ಹಾಕಿದ್ರು. ಪ್ಯಾಕೆಟ್ ಮಾಡಿರೋ ಫುಡ್ಗಳಲ್ಲಿ ಸಕ್ಕರೆ, ಉಪ್ಪು ಮತ್ತು ಫ್ಯಾಟ್ನಿಂದ ಸಿಕ್ಕಾಪಟ್ಟೆ ಕಾಯಿಲೆ ಬರ್ತಾ ಇದೆ. ಜನರು ವರ್ಷಕ್ಕೆ 60 ಲಕ್ಷಕ್ಕೂ ಅಧಿಕ ಜನ ಸಾಯ್ತಾ ಇದ್ದಾರೆ. ಹೀಗಾಗಿ ಲೇಬಲ್ ಮೇಲೆ ಬಗ್ಗೆ ಎಚ್ಚರಿಕೆ ಇರಬೇಕು ಅನ್ನೋ ಅರ್ಜಿ ಹಾಕಲಾಗಿತ್ತು. ಆ ವೇಳೆ ಕೇಂದ್ರ ಸರ್ಕಾರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸನ್ನು ಪಾಲಿಸೋದು ಕಷ್ಟ ಅಂತ ಹೇಳಿತ್ತು. ಇದಕ್ಕೆ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲಾಗಿದೆ. ಇನ್ನು ಶಾಂತಿ ಕಾಯ್ದೆ, ಶಾಂತಿ ಆಕ್ಟ್ ಅಂದರೆ ಫುಲ್ ಫಾರ್ಮ್ ಸಸ್ಟೈನಬಲ್ ಹಾರ್ನೆಸಿಂಗ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಆ್ಯಕ್ಟ್ನ, ಅಂದರೆ ನ್ಯೂಕ್ಲಿಯರ್ ಎನರ್ಜಿನ ದೊಡ್ಡ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡೋಕ್ಕೆ ಖಾಸಗಿಯವ್ರಿಗೂ ಅವಕಾಶ ಕೊಡೋ ಕಾನೂನಿದು. ಇದರ ಡ್ರಾಫ್ಟ್ ರೂಲ್ಸ್ ಕೂಡ ರಿಲೀಸ್ ಆಗಿದೆ ಈಗ ಪರಮಾಣು ಶಕ್ತಿ ಇಲಾಖೆ ಕಡೆಯಿಂದ. ಇದರ ಪ್ರಕಾರ ಪರಮಾಣು ಅಪಘಾತಗಳು ಆದಾಗ ಪರಿಹಾರ ಕೊಡೋಕೆ ನ್ಯೂಕ್ಲಿಯರ್ ಪ್ಲಾಂಟ್ ಆಪರೇಟರ್ಗಳ ಹತ್ರ ಕಡ್ಡಾಯವಾಗಿ ಇನ್ಶೂರೆನ್ಸ್ ಅಥವಾ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಇರಬೇಕು. ಹಾಗೆ ಪ್ಲಾಂಟ್ನ ಸ್ಟೋರೇಜ್ ಪೂಲ್ನಿಂದ ಸ್ಪೆಂಟ್ ಫ್ಯೂಲನ್ನು ತೆಗೆಯೋ ತನಕ, ನ್ಯೂಕ್ಲಿಯರ್ ಇಂಧನ ರಿಯಾಕ್ಟರ್ ಒಳಗೆ ಹೋಗೋದ್ರಿಂದ ಹಿಡಿದು ಕೊನೆಗೆ ಸೇಫ್ ಆಗಿ ಡಿಸ್ಪೋಸ್ ಆಗೋ ತನಕ ಎಲ್ಲ ಪ್ರಕ್ರಿಯೆ ಇನ್ಶೂರ್ಡ್ ಆಗಿರಬೇಕು, ಇನ್ಶೂರೆನ್ಸ್ ಮಾಡಿಸಿರಬೇಕು ಅಂತ ಹೇಳಲಾಗಿದೆ. ಏನೋ ವಿದೇಶಗಳಲ್ಲಿ ಡಿಸೈನ್ ಮಾಡಿರೋ ರಿಯಾಕ್ಟರ್ಗಳನ್ನು ಭಾರತದಲ್ಲಿ ಯೂಸ್ ಮಾಡಬೇಕಂದ್ರೂ ಕೂಡ ಕಂಡೀಷನ್ಸ್ ಇವೆ. ಇದಕ್ಕೆ ಆಯಾ ದೇಶದ ನ್ಯೂಕ್ಲಿಯರ್ ರೆಗ್ಯುಲೇಟರಿಂದ ಅಪ್ರೂವಲ್ ಪಡಿಬೇಕು. ಜೊತೆಗೆ ಆ ರಿಯಾಕ್ಟರ್ ಡಿಸೈನ್ ಅದೇ ದೇಶ ಅಥವಾ ಬೇರೆ ಯಾವುದಾದ್ರೂ ದೇಶದಲ್ಲಿ ಯೂಸ್ ಆಗಿರಬೇಕು ಅನ್ನೋ ನಿಯಮ ಹಾಕಲಾಗಿದೆ. ಏನೋ ನ್ಯೂಕ್ಲಿಯರ್ ಕಂಪನಿಯ ಜಾಗ ಅಥವಾ ಟೆಕ್ನಾಲಜಿ ಫೈನಲ್ ಆಗದೇ ಇದ್ರೂ ಕೂಡ ಲೈಸೆನ್ಸ್ ಕೊಡೋ ಅಥಾರಿಟಿ ಇನ್ ಪ್ರಿನ್ಸಿಪಲ್ ಅಥವಾ ತಾತ್ವಿಕ ಅನುಮೋದನೆ ಕೊಡಬಹುದು. ಈ ಅಪ್ರೂವಲ್ ಸಿಕ್ಕರೆ ರಿಯಾಕ್ಟರ್ ನಿರ್ಮಾಣ ಮಾಡೋರು ವೆಂಡರ್ಸ್ ಜೊತೆಗೆ ಮಾತನಾಡೋಕೆ ಮತ್ತು ಜಾಗದ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇನ್ನು ನ್ಯೂಕ್ಲಿಯರ್ ಪ್ಲಾಂಟ್ ಕಟ್ಟೋಕೆ ಮತ್ತು ಅದನ್ನು ಆಪರೇಟ್ ಮಾಡೋಕೆ, ಕಡೆಗೆ ಅದನ್ನು ಡಿಕಮಿಷನ್ ಮಾಡೋಕೆ ಒಂದೇ ಕಾಂಪೋಸಿಟ್ ಲೈಸೆನ್ಸ್ ಕೊಡಲಾಗುತ್ತೆ. ಇದಕ್ಕೆಲ್ಲ ಪ್ರತ್ಯೇಕವಾಗಿ ಬೇರೆ ಬೇರೆ ಲೈಸೆನ್ಸ್ ತಗೊಳ್ಳೋಕೆ ಅವಶ್ಯಕತೆ ಇಲ್ಲ ಅಂತ ಹೊಸ ರೂಲ್ಸ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇಷ್ಟೇ ಅಲ್ಲದೆ ನ್ಯೂಕ್ಲಿಯರ್ ಪ್ಲಾಂಟ್ನಿಂದ ಡ್ಯಾಮೇಜಸ್ ಆದರೆ ಅದಕ್ಕೆ ನ್ಯೂಕ್ಲಿಯರ್ ಆಪರೇಟರ್ ಎಷ್ಟು ಗರಿಷ್ಠ ಪರಿಹಾರ ಕೊಡಬೇಕು ಅನ್ನೋ ಮಿತಿಯನ್ನು ಸರ್ಕಾರ ಪರಿಶೀಲಿಸುತ್ತೆ. ಪ್ರತಿ 5 ವರ್ಷಕ್ಕೊಮ್ಮೆ ಬಗ್ಗೆ ಚೆಕ್ ಮಾಡಲಾಗುತ್ತೆ. ಮುಖ್ಯವಾಗಿ ಪ್ರಾಜೆಕ್ಟ್ ನಿರ್ಮಾಣ ಹಂತದಲ್ಲಿರುವಾಗ ಸುರಕ್ಷತೆಯಲ್ಲಿ ಸಮಸ್ಯೆ ಕಂಡು ಬಂದರೆ ಪ್ರಾಜೆಕ್ಟನ್ನು ಸ್ಟಾಪ್ ಮಾಡಲಾಗುತ್ತೆ ಅಂತ ರೂಲ್ಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಬಿಲ್ 2025 ಡಿಸೆಂಬರ್ನಲ್ಲಿ ಸಂಸತ್ನಲ್ಲಿ ಪಾಸ್ ಮಾಡಲಾಗಿತ್ತು. ಇದರ ಮೂಲಕ ನ್ಯೂಕ್ಲಿಯರ್ ಪ್ಲಾಂಟ್ಗಳನ್ನು ನಿರ್ಮಿಸಿ ಆಪರೇಟ್ ಮಾಡೋ ಪಬ್ಲಿಕ್ ಸೆಕ್ಟರ್ಗಳ ಮೊನೋಪಲಿಯನ್ನು ಎಂಡ್ ಮಾಡಲಾಗ್ತಿದೆ. ಪ್ರೈವೇಟ್ ಕಂಪನಿಗಳು ಜಾಯಿಂಟ್ ವೆಂಚರ್ಗಳಿಗೂ ಅವಕಾಶ ಮಾಡಿಕೊಡಲಾಗ್ತಿದೆ. ಇನ್ನು ಭಾರತೀಯ ಸೇನೆಗೆ ಕಾಮಿಕಾಜೆ ಡ್ರೋನ್ಗಳ ಖರೀದಿಗೆ ಡೀಲ್ ಆಗಿದೆ. ರಕ್ಷಣಾ ಇಲಾಖೆ 1577 ಕೋಟಿ ರೂಪಾಯಿ ಡೀಲ್ಗೆ ಸೈನ್ ಮಾಡಿದೆ. ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಮತ್ತು ನೀಬೆ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗಿದೆ. ಸೇನೆಗೆ ಅತ್ಯಾಧುನಿಕ ಲಾಯ್ಟರಿಂಗ್ ಮ್ಯುನಿಷನ್ಸ್ ಕಾಮಿಕಾಜೆ ಡ್ರೋನ್ಗಳು ಸಿಗ್ತವೆ. ಇದರಿಂದ ನಮ್ಮ ಆರ್ಟಿಲರಿ ರೆಜಿಮೆಂಟ್ಗಳ ಪ್ರಿಸಿಷನ್ ಸ್ಟ್ರೈಕ್ ಕೆಪಬಿಲಿಟೀಸ್ ಮತ್ತಷ್ಟು ಹೆಚ್ಚಾಗ್ತಾ ಇವೆ. ಇನ್ನು ಟಿವಿ ನೋಡೋರಿಗೆ ಒಂದು ಬೇಸರದ ವಿಚಾರ, ಇನ್ನು ಮುಂದೆ ಟಿವಿಯಲ್ಲಿ ಕಾರ್ಯಕ್ರಮಗಳಿಗಿಂತ ಜಾಸ್ತಿ ಆಡ್ಸೇ ನೋಡಬೇಕಾಗೋ ಪರಿಸ್ಥಿತಿ ಬರಬಹುದು, ಒಳ್ಳೊಳ್ಳೆ ಪೀಕ್ ಮೂವೀಸ್ ಅಥವಾ ಪ್ರೋಗ್ರಾಮ್ಸ್ ಎಲ್ಲ ಇದ್ದಾಗ. ಯಾಕೆಂದರೆ 20 ವರ್ಷಗಳಿಂದ ಒಂದು ರೂಲ್ಸ್ ಇತ್ತು.
ಅದನ್ನು ಚೇಂಜ್ ಮಾಡಿದ್ದಾರೆ. ಮೊದಲು 1 ಗಂಟೆಗೆ ಕೇವಲ 12 ನಿಮಿಷ ಮಾತ್ರ ಆ್ಯಡ್ಸ್ ಹಾಕಬೇಕು ಅನ್ನೋ ಲಿಮಿಟ್ ಇತ್ತು. ಆದ್ರೀಗ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಈ ಟೈಮ್ ಲಿಮಿಟನ್ನು ತೆಗೆದುಹಾಕಿದ್ದಾರೆ. 2006ರಲ್ಲಿ ಈ ನಿಯಮ ತಂದಾಗ ದೇಶದಲ್ಲಿ 62 ಚಾನೆಲ್ಗಳು ಮಾತ್ರ ಇದ್ವು. ಆದ್ರೀಗ ಚಾನೆಲ್ಗಳ ಸಂಖ್ಯೆ 900 ದಾಟಿದೆ. ಹಾಗೆ ಡಿಜಿಟಲ್ ಮೀಡಿಯಾದಲ್ಲಿ ಆ್ಯಡ್ಸ್ ಹಾಕೋಕೆ ಯಾವುದೇ ಟೈಮ್ ಲಿಮಿಟ್ ಇಲ್ಲ. ಹಾಗಾಗಿ ಟಿವಿ ಚಾನಲ್ಸ್ಗೂ ಕೂಡ ಸಮಾನ ಅವಕಾಶ ಕೊಡೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ತೀರಾ ವಿಪರೀತ ಅನ್ಸಿದ್ರೆ ಜನ ಚಾನಲ್ ಚೇಂಜ್ ಮಾಡ್ಬೋದು ಅಷ್ಟೇ. ಸರ್ಕಾರ ಎಲ್ಲವನ್ನ ಕಂಟ್ರೋಲ್ ಮಾಡೋದ್ರ ಬದಲಿಗೆ ಮಾರ್ಕೆಟಿಂಗ್ ಡಿಸೈಡ್ ಮಾಡಕ್ ಬಿಡಬೇಕು ಅನ್ನೋ ಲೆಕ್ಕಾಚಾರ. ಏನು ಭಾರತ ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿ ಲಂಕಾದ ಗಾಲೆ ಸ್ಟೇಡಿಯಂನಲ್ಲಿ ಶುರುವಾಗಿದೆ. ಮೊದಲ ಟೆಸ್ಟ್ನಲ್ಲಿ ಟಾಸ್ ಗೆದ್ದ ಟೀಮ್ ಇಂಡಿಯಾ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ದೊಡ್ಡ ಸ್ಕೋರ್ ಕಡೆಗೆ ಹೋಗ್ತಾ ಇದೆ. ಭಾರತ ಪರ ದೇವದತ್ ಪಡಿಕ್ಕಲ್ ಭರ್ಜರಿ ಸೆಂಚುರಿ ಸಿಡಿಸಿ ಅಜೇಯ 131 ರನ್ ಗಳಿಸಿ 2ನೇ ದಿನಕ್ಕೆ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. ಇವರೊಂದಿಗೆ ಚೆನ್ನಾಗಿ ಆಡ್ತಿದ್ದ KL ರಾಹುಲ್ 77 ರನ್ ಗಳಿಸುವಷ್ಟರಲ್ಲಿ ತೀವ್ರ ಸ್ನಾಯು ಸೆಳೆತ ಪ್ರಾಬ್ಲಮ್ ಆಗಿ ಅವರು ರಿಟೈರ್ಡ್ ಹರ್ಟ್ ಆಗಿ ಹೊರ ನಡೆದರು. ಇನ್ನು ಮೊದಲ ದಿನದ ಆಟದ ಅಂತ್ಯಕ್ಕೆ ಟೀಮ್ ಇಂಡಿಯಾ 2 ವಿಕೆಟ್ ನಷ್ಟಕ್ಕೆ 288 ರನ್ ಬಾರಿಸಿದೆ. ಇನ್ನು HAL ಪ್ರಚಂಡ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಈಗ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹೊಸ ಅಗ್ರಿಮೆಂಟ್ ಮಾಡಿಕೊಂಡಿದೆ. ಅದಾನಿ ಡಿಫೆನ್ಸ್ ಸಿಸ್ಟಮ್ಸ್ ಅಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ ಮತ್ತು ಭಾರತ್ ಅರ್ತ್ ಮೂವರ್ಸ್ ಜೊತೆಗೆ ಅಗ್ರಿಮೆಂಟ್ ಆಗಿದೆ. ಈ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಪ್ರಚಂಡ್ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳಿಗೆ ಫ್ಯೂಸಿಲಾಜ್ ಸ್ಟ್ರಕ್ಚರ್ ನಿರ್ಮಾಣ ಮಾಡಲಾಗುತ್ತೆ. ಫ್ಯೂಸಿಲಾಜ್ ಸ್ಟ್ರಕ್ಚರ್ ಅಂದ್ರೆ ಹೆಲಿಕಾಪ್ಟರ್ನ ಮೇನ್ ಬಾಡಿ. ಇದರಲ್ಲಿ BML ಒಟ್ಟು 48 ಫ್ಯೂಸಿಲಾಜ್ ನಿರ್ಮಾಣ ಮಾಡಿದ್ರೆ ಅದಾನಿ ಡಿಫೆನ್ಸ್ 42 ಫ್ಯೂಸಿಲಾಜ್ ನಿರ್ಮಾಣ ಮಾಡಿಕೊಡುತ್ತೆ. ಇನ್ನು RBI ತನ್ನ ವಿಶೇಷ FCNR ಬ್ಯಾಂಕ್ ಸ್ವಾಪ್ ಸಿಸ್ಟಮ್ ಅನ್ನ ಕ್ಲೋಸ್ ಮಾಡ್ತಾ ಇದೆ. ವಾಸ್ತವದಲ್ಲಿ ಸ್ಕೀಮ್ ಸೆಪ್ಟೆಂಬರ್ 30ರವರೆಗೂ ಇರಬೇಕಾಗಿತ್ತು. ಆದರೆ 1 ತಿಂಗಳು ಮೊದಲೇ ಆಗಸ್ಟ್ 31ಕ್ಕೆ ಅದು ಕ್ಲೋಸ್ ಆಗ್ತಾ ಇದೆ. ಯಾಕಂದ್ರೆ ಅಂದುಕೊಂಡಿದ್ದಕ್ಕಿಂತಲೂ ಭಯಂಕರ ರೆಸ್ಪಾನ್ಸ್ ಬಂತು. ನಿರೀಕ್ಷೆಗಿಂತ ಹೆಚ್ಚು ಡಾಲರ್ ಭಾರತಕ್ಕೆ ಹರಿದು ಬಂತು. ಈ FCNR ಅಡಿ ಜೂನ್ 8ರಿಂದ ಆಗಸ್ಟ್ 13ರ ವೇಳೆಗೆ $52.3 ಬಿಲಿಯನ್, 4.9 ಲಕ್ಷ ಕೋಟಿ ರೂಪಾಯಿ ಫಾರೆಕ್ಸ್ ಹರಿದು ಬಂದಿದೆ. ಹೀಗಾಗಿ ಆಗಸ್ಟ್ 31ಕ್ಕೆ ಸ್ವಾಪ್ ವಿಂಡೋವನ್ನು ಕ್ಲೋಸ್ ಮಾಡಲಾಗುತ್ತೆ ಅಂತ RBI ಹೇಳಿದೆ. ಆಮೇಲೆ ಕಲೆಕ್ಟ್ ಆಗಿರೋ ಹೊಸ ಡಾಲರ್ ಡೆಪಾಸಿಟ್ಗಳನ್ನು ಸೆಪ್ಟೆಂಬರ್ 11ರವರೆಗೆ RBI ಹತ್ರ ಡಾಲರ್ ಎಕ್ಸ್ಚೇಂಜ್ ಮಾಡಬಹುದು ಅಂತ RBI ಹೇಳಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ಅವಾಗ ನೋಡೋಕೆ ನೀವು ಶುರು ಮಾಡ್ಬೋದು. ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಪಡಿಬೋದು. ಹಾಗೂ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಿ ಸ್ನೇಹಿತರೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.